ಇವತ್ತು 20 ಕ್ಷೇತ್ರಗಳಿಗೆ BJP ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. BJP ಒಂದು ಶಿಸ್ತಿನ ಪಕ್ಷ ಅಂತ ಎಲ್ಲರೂ ಕರಿತಾ ಇದ್ರು. ಆದರೆ ಇವತ್ತಿನ ಬೆಳವಣಿಗೆ ನೋಡಿದ್ರೆ BJP ಕೂಡ ಬೇರೆ ಪಕ್ಷಗಳಿಗೇನು ಕಡಿಮೆ ಇಲ್ಲ, ಅದಕ್ಕಿಂತ ಜೋರಾಗಿ ನಡೀತಾ ಇದೆ ಅಂತೇಳಿ ಅಸಮಾಧಾನಗಳು, ಹೊಡೆದಾಟಗಳು, ಗಾಜುಗಳನ್ನ ಹೊಡೆಯೋದು ಇದೆಲ್ಲವೂ ಕೂಡ ಆಗ್ತದೆ. ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಈ ಬೆಳವಣಿಗೆಯನ್ನು? BJP ಶಿಸ್ತಿನ ಪಕ್ಷ ಅಂತ ಕರ್ನಾಟಕ ಮಟ್ಟಿಗೆ ಹೇಳೋದಾದರೆ ಅಟ್ಲೀಸ್ಟ್ ನಾನಂತೂ ಎಂದೂ ಅಂದ್ಕೊಂಡಿಲ್ಲ ಆ ಥರ. ಯಾಕಂದರೆ ಆ ಪರಂಪರೆನೇ ಇದೆ. 2008ರಲ್ಲಿ ಜನಾರ್ದನ್ ರೆಡ್ಡಿ ಇತ್ಯಾದಿಗಳು ಹೋಗಿ ಹೋಟೆಲಲ್ಲಿ ಕೂತ್ಕೊಂಡದ್ದು, ಆಮೇಲೆ ಇದೇ ಯಡಿಯೂರಪ್ಪ ಅವರು KJP ಮಾಡಿದ್ದು, ಆಮೇಲೆ ರಾಯಣ್ಣ ಬ್ರಿಗೇಡ್ ಅಂತ ಒಬ್ಬ ಇವರು ಮಾಡಿದ್ದು, ಯಾರು ಈಶ್ವರಪ್ಪ ಅವರು ಮಾಡಿದ್ದು, ಆಮೇಲೆ ಯಡಿಯೂರಪ್ಪ ಮಧ್ಯಾಹ್ನಕ್ಕೆ ಭಿನ್ನಾಭಿಪ್ರಾಯಗಳು, ಜಗಳಾಟಗಳು ಅನೇಕ ಸರ್ತಿ. ಜೊತೆಗೆ ಮೊನ್ನೆ ಚುನಾವಣೆಯಲ್ಲಿ BL ಸಂತೋಷ್ ಬಣ ಮತ್ತು ಯಡಿಯೂರಪ್ಪ ಬಣದ ನಡುವಿನ ತಿಕ್ಕಾಟ ಫಲವಾಗಿಯೇ ಚುನಾವಣೆ ಸೋತಿದ್ದು. ಇವೆಲ್ಲ ನೋಡಿದ್ರೆ ಅದು ಯಾವುದು ನನಗೆ ಈ ಶಿಸ್ತಿನ ಪಕ್ಷ ಅಂತ ಕರ್ನಾಟಕದ ಮಟ್ಟಿಗೆ ನಾನು ಹೇಳೋಕ್ಕಾಗೋದಿಲ್ಲ. ಆದರೆ ಏನಾಗಿ ಇವತ್ತು ನಮಗೆ ಕಾಣ್ತಾ ಇರೋದು ಏನು ಅಂದರೆ, ಒಂದು ನಮ್ಮ ಆಗಲೇ ಹೇಳಿದ್ರಲ್ಲ ನಮ್ಮ ಸ್ಮಿತಾ ಅವರು, ಸಂತೋಷಕೂಟ, ಇನ್ನೊಂದು BSY ಬನ ಅಂತೇಳಿ ಈ ಒಂದು ಗುಂಪು ಮುಂಚಿನಿಂದ ಇದೆ. ಆದರೆ ಯಾವಾಗ ಹೋದ ವರ್ಷ ಯಾವಾಗ BJP ಸಂಖ್ಯೆ 66ಕ್ಕೆ ಬಂತು ಅವಾಗಲೇ BJP ತೀರ್ಮಾನ ಮಾಡೋಕ್ಕೆ ಸಾಧ್ಯ ಇದೆ. ಯಾಕಂದರೆ ಇನ್ನು ಮೇಲೆ ನಾವು ಯಡಿಯೂರಪ್ಪ ಅವರನ್ನು ಕಡೆಗಣಿಸೋ ಹಾಗಿಲ್ಲ ಅಂತೇಳಿ. ಯಾವಾಗ BJP ಯಡಿಯೂರಪ್ಪ ಅವರನ್ನು ಕಡೆಗಣಿಸಿದೆ ಅವಾಗೆಲ್ಲ ಸೋತಿದೆ ಕರ್ನಾಟಕದಲ್ಲಿ BJP. ಹೀಗಿರುವಾಗ ಯಡಿಯೂರಪ್ಪ ಇಲ್ಲದೆ ಮತ್ತೆ ನಾನು ಲೋಕಸಭೆ ಚುನಾವಣೆಗೆ ಹೋದರೆ ಏನಾದೀತೋ, ಅದು ಈ ಥರ ಒಂದು ಬಲಿಷ್ಠ ಕಾಂಗ್ರೆಸ್ ಸಂಖ್ಯಾಬಲ ಇರುವಂಥ ರಾಜ್ಯದಲ್ಲಿ ಆ ಕಾರಣಕ್ಕೆ ಯಡಿಯೂರಪ್ಪ ಅವರನ್ನು ಡೈರೆಕ್ಟಾಗಿ ಮಾಡದೆ ಹೋದರೆ ಅವ್ರ ಮಗನ್ನ ರಾಜ್ಯಾಧ್ಯಕ್ಷ ಮಾಡ್ತಾರೆ. ಮತ್ತು ಈ ಚುನಾವಣೆಯನ್ನು ಹೆಚ್ಚು ಕಡಿಮೆ ಅವರ ಹೆಗಲಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಹೀಗಾಗಿ ಒಬ್ಬ ರಾಜ್ಯ ನಾಯಕ, ಒಬ್ಬ ರಾಜ್ಯಾಧ್ಯಕ್ಷ ಇಡೀ ಒಂದು ರಾಜ್ಯದ ಚುನಾವಣೆಯ ಆಗುಹೋಗುಗಳನ್ನು ಜವಾಬ್ದಾರಿ ತನ್ನ ಹೆಗಲ ಮೇಲೆ ತಗೊಂಡಾಗ ಅವನ ಆಯ್ಕೆನೇ ಪ್ರಥಮ ಆದ್ಯತೆ ಆಗ್ತದೆ. ಯಾಕಂದ್ರೆ ನಾಳೆ ಒಳ್ಳೇದಾದರೂ ಅವ್ರಿಗೆ ಶ್ರೇಯಸ್ ಹೋಗ್ತದೆ, ಸೋತ್ರೆ ಅವ್ರಿಗೆ ಆ ಜವಾಬ್ದಾರಿ ತಗೊಳ್ಬೇಕಾಗ್ತದೆ. ಹೀಗಿರುವಾಗ ಅಷ್ಟರ ಮಟ್ಟಿಗೆ ಅದು ಮಾರಲ್ ಗ್ರೌಂಡ್ಸ್ ಮೇಲೆ, ಪೊಲಿಟಿಕಲ್ ಎಥಿಕಲ್ ಗ್ರೌಂಡ್ಸ್ ಮೇಲೆ ನಾವು ಮಾತಾಡೋದು ಬೇರೆ. ಆದರೆ ಒಂದು ಪೊಲಿಟಿಕಲ್ ಮ್ಯಾಥಮೆಟಿಕ್ಸ್ ಇದೆ ಅಲ್ಲ, ಆ ಒಂದು ಅರ್ಥದಲ್ಲಿ ಯಡಿಯೂರಪ್ಪ ಬಣಕ್ಕೆ ಮೇಲುಗೈ ಆಗಿರೋದು ಮತ್ತು ಅವರ ತೀರ್ಮಾನಗಳೇ ಊರ್ಜಿತ ಆಗೋದು ಅದು ಸ್ವಾಭಾವಿಕ ಅನಿಸ್ತದೆ. ಆಮೇಲೆ ರಾಷ್ಟ್ರ ಮಟ್ಟದಲ್ಲಿ ಮೊನ್ನೆ ಮೋದಿ ಅವರು ಬಂದು ಭಾಷಣ ಹೇಳ್ತಾ ಇದ್ರು, ಆಮೇಲೆ ಅಮಿತ್ ಶಾ ಇನ್ನೊಂದು ಬೇರೆ ಒಂದು TV ಇಂಟರ್ವ್ಯೂನಲ್ಲಿ ಹೇಳಿದ್ರು, ಪರಿವಾರವಾದ ಅಂತ ಒಂದು ಶಬ್ದ ಯೂಸ್ ಮಾಡ್ತಾರೆ, ಡೈನಾಸ್ಟಿಕ್ ಪಾಲಿಟಿಕ್ಸ್, ಕುಟುಂಬ ರಾಜಕಾರಣ ಅಂತೇಳಿ. ಮತ್ತೆ ಇದು ಕುಟುಂಬ ರಾಜಕಾರಣ ಅಲ್ವಾ ಕರ್ನಾಟಕದಲ್ಲಿ? ಇಲ್ಲ ಅಂತ ಅಂದ್ರೆ ಸತೀಶ್ ಅವರು ಇದನ್ನು ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದೇನೋ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಟ್ವಿಟರ್ನಲ್ಲೂ ಕೂಡ ಇದೇ ವಿಚಾರ ಇವತ್ತು, ಪರಿವಾರವಾದ. ಬಹುಶಃ BJPಯಲ್ಲಿ ಬೇರೆಯದ್ದೇ ರೀತಿ ಫ್ರಾಗ್ಮೆಂಟೆಡ್ ಪರಿವಾರವಾದ ಏನಾದ್ರೂ ನಡೀತಿದೆಯಾ ಅಂದ್ರೆ, ಕೆಲವೊಂದು ಪರಿವಾರಕ್ಕೆ ಮಾತ್ರ ತನ್ನ ವಾದವನ್ನ ಮಂಡಿಸಿ ಅದರಲ್ಲಿ ಜಯ ಗಳಿಸ್ಲಿಕ್ಕೆ ಅವಕಾಶ, ಮತ್ತೊಂದು ಪರಿವಾರಕ್ಕೆ ಪರಿವಾರವಾದ ಅನ್ನೋದು ಅಂದ್ರೆ ಈಶ್ವರಪ್ಪ ಯಡಿಯೂರಪ್ಪ, ನಾನು ಅದನ್ನ ಮತ್ತೇನು ಹೆಚ್ಚಿಗೆ ಎಕ್ಸ್ಪ್ಲೈನ್ ಮಾಡೋದು ಬೇಕಿಲ್ಲ. ಸೊ ಈ ಇಡೀ ಪರಿವಾರವಾದ ಅನ್ನೋದಕ್ಕಿಂತ ಫ್ರಾಗ್ಮೆಂಟೆಡ್ ಸೆಲೆಕ್ಟಿವ್ ಪರಿವಾರವಾದವಾ ಅಂತ? ಖಂಡಿತ. ಏನಂತಂದರೆ ಹಿರಿಯರು ಹೇಳ್ದಂಗೆ ಅದನ್ನು ಸ್ವಲ್ಪ ನಾನು ಅದನ್ನು ಎಕ್ಸ್ಟೆಂಡ್ ಮಾಡೋಕ್ಕೆ ಬಯಸ್ತೀನಿ. ಇವತ್ತು ಒಂದು ಪರಿವಾರವಾದಕ್ಕೆ ಇಡೀ ನರೇಂದ್ರ ಮೋದಿಯವರ ಇಡೀ ಭಾಷಣಗಳು, ಇಡೀ BJPಯ ಹೈಕಮಾಂಡ್ನ ಮೂಲ ಉದ್ದೇಶ ಇದ್ದಿದ್ದು 2009ರ ಚುನಾವಣೆನೇ ಪರಿವಾರವಾದದ ವಿರುದ್ಧ ನಾವಿದ್ದೀವಿ, ನಾವು ಯಾವತ್ತೂ ಕೂಡ ಕುಟುಂಬ ರಾಜಕಾರಣವನ್ನು ಒಪ್ಪಲ್ಲ ಅನ್ನುವಂಥದ್ದು. ಇವತ್ತು ಕಾಂಗ್ರೆಸ್ ಹೇಳ್ತಾ ಇಲ್ಲ, BJPಯವರೇ ಹೇಳುವಂತಹ ಸ್ಥಿತಿಗೆ ಬಂದುಬಿಟ್ಟಿದೆ. ಇವತ್ತಿನ 20 ಸೀಟುಗಳು ಅಭ್ಯರ್ಥಿಗಳು ಏನೋ ಘೋಷಣೆ ಆದವು, ಅದಕ್ಕೆ BJPಯವರೇ ಇವತ್ತು ಬಹಿರಂಗವಾಗಿ ಶಾಸಕರು, ಯತ್ನಾಳಂತಹ ಶಾಸಕರು ಇವತ್ತು ಅಪ್ಪ ಮಕ್ಕಳ ಪಕ್ಷದಲ್ಲಿ ಪಕ್ಷ ಇದೆ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾರೆ. ಇವತ್ತು ಈಶ್ವರಪ್ಪನವರು, ತುಂಬ ಹಿರಿಯರಾದಂತಹ ಈಶ್ವರಪ್ಪನವರು ಇಡೀ ಪಕ್ಷವನ್ನು ನಾವು ಯಡಿಯೂರಪ್ಪ ಮತ್ತು ವಿಜಯೇಂದ್ರನ ಕೈಗೆ ಕೊಟ್ಟಿದ್ದೀವಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅಂದರೆ ತನ್ನ ಯಾರು ಯಡಿಯೂರಪ್ಪನವರಿಗೆ ಮಾತ್ರ ಈ ಪಕ್ಷ ಸೀಮಿತ ಆಗಿಬಿಟ್ಟಿದೆಯಾ, ಬೇರೆಯವರಿಗೆ ಆ ಒಂದು ಮಾನ್ಯತೆ, ಆ ಒಂದು ಪ್ರಾಧಾನ್ಯತೆ ಸಿಗ್ತಾ ಇಲ್ವಾ? ಯಾಕೆ ಕಾಂತೇಶ್ ಅವರಿಗೆ ತಪ್ಪಿಸಲಾಯಿತು? ಯಾಕೆ ಬಸವರಾಜ ಬೊಮ್ಮಾಯಿ ಅವರಿಗೆ ಕೊಡಲಾಯಿತು? ಹಾಗಾದರೆ ಯಾಕೆ ನೀವು 3 ಬಾರಿ ರಾಘವೇಂದ್ರ ಅವರಿಗೆ ಟಿಕೆಟ್ ಕೊಡ್ತೀರಾ? ಯಾಕೆ ಆ ಮಾನದಂಡಗಳು ಇವರಿಗೇನಾಗಿದೆ? ಯಾಕಂದರೆ ಇವರು ಅಭಿವೃದ್ಧಿಗಳನ್ನು ಮಾಡ್ತಾ ಇಲ್ವಾ? ಇವರು ಮಾಸ್ ಲೀಡರ್ ಇಲ್ವಾ? ಆ ಒಂದು ಕಮ್ಯುನಿಟಿಗಳಿಗೆ ಆದ್ಯತೆ ಕೊಡ್ಬೋದು ಆಗಿತ್ತಲ್ವಾ? ಸೊ ಈ ರೀತಿಯಾದ ಅಂದರೆ ಸಂಪೂರ್ಣವಾಗಿ ಇವತ್ತು ಹಿರಿಯರು ಹೇಳ್ದಂಗೆ ಮತ್ತು ತಾವು ಹೇಳ್ದಂಗೆ ಪರಿವಾರವಾದದ ಬಗ್ಗೆ ಮಾತಾಡಲಿಕ್ಕೆ ಇವತ್ತು BJPಗೆ ಬಹುಶಃ ಈ ಪದ ನೈತಿಕತೆ ಅನ್ನುವಂಥ ಪದನೇ ಅವರಿಗೆ ಸೂಟ್ ಅನಿಸುತ್ತೆ. ಆ ಪದನೇ ಅವರಿಗೆ ಸೂಟ್ ಆಗಲ್ಲ ಅಂತ ನನ್ನ ಪ್ರಶ್ನೆ ಕೇಳೋದೇ ಬೇಡ ಅನ್ಸುತ್ತೆ. ಯಾಕಂದ್ರೆ ಇವರಿಬ್ರು ಮಾತನಾಡಿರೋ ಡೈರೆಕ್ಟ್ ಆಗಿ ನಿಮಗೆ ಕ್ವೆಶ್ಚನ್ ಮಾರ್ಕ್ ಆಗಿದೆ. ನೋಡಿ, ನಮ್ಮಲ್ಲಿ ಒಂದು ಯಾವ BSY ಮತ್ತು BLSನ ಬಣ ಇಲ್ಲ, ಆಯಿತಾ? ಅದು ಸ್ಪಷ್ಟವಾಗಿ ಹೇಳ್ತಿದ್ದೀನಿ.
ನಮ್ದಿರ್ತಕ್ಕಂತಹದ್ದು ಎಲ್ಲ ಕಾರ್ಯಕರ್ತರು ಸಹ ಯಾರೋ ಒಬ್ಬ ನಾಯಕನಿಗೆ ಕ್ಲೋಸ್ ಆಗಿರ್ಬೋದು, ಅದು ಬೇರೆ ವಿಚಾರ. ಆದರೆ ಅತ್ಯಂತ ಪ್ರಮುಖವಾಗಿ ನಮಗೆ ಸಿದ್ಧಾಂತ ಮತ್ತು ಈ ಪಕ್ಷದ ಬದ್ಧತೆ ಯಾರು ಇಟ್ಕೊಂಡಿದ್ದೀವಿ ಅವರೆಲ್ಲನೂ ಸಹ ಬಂದು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಅಂತಕ್ಕಂಥದ್ದು ಈಶ್ವರಪ್ಪನ ಅವರಿಗೆ ಸಿದ್ಧಾಂತ ಬದ್ಧತೆ ಎರಡೂ ಇಲ್ಲ ಅಂತಲ್ಲ? ಇಲ್ಲ. ನಾನು ಈಶ್ವರಪ್ಪ ಅವ್ರದ್ದು ಬರ್ತೇನೆ ಮತ್ತು ಬೇರೆಯವ್ರದ್ದು ಬರ್ತೇನೆ. ನೋಡಿ, ಒಂದು ಉದಾಹರಣೆ, ಅತ್ಯಂತ ಪ್ರಮುಖವಾದ ಉದಾಹರಣೆ ನಾನು ಕೊಡ್ತೇನೆ. ವಿಷ್ಣುದೇವ್ ಸಾಯಿ ಅಂತ ಅಂದ್ಬಿಟ್ಟು ಇವತ್ತು ಛತ್ತೀಸ್ಗಢಲ್ಲಿ CM ಆಗಿದ್ದಾರೆ. 2019 ಅವರಿಗೆ ಲೋಕಸಭಾ ಟಿಕೆಟ್ನ ಡಿನೈ ಮಾಡಲಾಗ್ತದೆ. ಅವರು ಆವತ್ತು ಸಹ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಏನು ಅಂತಂದರೆ ಪಕ್ಷ ನನಗೆ ಕಸ ಗುಡಿಸೋಕೆ ಕೇಳಿದ್ರೆ ಕಸ ಗುಡಿಸ್ತೀನಿ ಅಂತ ಹೇಳಿ. ಅಂತಹ ಸ್ಟೇಟ್ಮೆಂಟ್ನ ಅವರು ಟಿಕೆಟ್ ಮಿಸ್ ಆದಾಗಲೂ ಸಹ ಹೇಳಿರ್ತಾರೆ. ಇವತ್ತು ಅವ್ರಿಗೆ ವಿಧಾನಸಭಾ ಕಂಟೆಸ್ಟ್ ಮಾಡಿ ಅಂತ ಹೇಳಿ ಇವತ್ತು ಮುಖ್ಯಮಂತ್ರಿ ಆಗಿದೆ ಛತ್ತೀಸ್ಗಢಲ್ಲಿ. ನಮ್ಮ ಪಕ್ಷದ ಇತಿಹಾಸ ಏನಿದೆ, ಈ ರೀತಿ ಇರತಕ್ಕಂತಹ ಇತಿಹಾಸ ಅದು ಛತ್ತೀಸ್ಗಢ ಒಂದೇ ಅಲ್ಲ, ಕರ್ನಾಟಕದಲ್ಲೂ ಸಹ ಹಾಗೆ. ಈಗ ಉದಾಹರಣೆಗೆ ರಘುಪತಿ ಭಟ್ ಅವರು ಕರ್ನಾಟಕದಲ್ಲಿ ಟಿಕೆಟ್ ಡಿನೈ ಆಯಿತು. ಏನು ಹೇಳಿದ್ರು? ಬೇಡ ನಂಗೆ ಟಿಕೆಟು, ಕೆಲಸ ಮಾಡ್ತೀನಿ ಅಂತಂದ್ರು. ಅದಾದಮೇಲೆ ಇವತ್ತು ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ. ಕಟೀಲ್ ಅವ್ರು ಏನು ಹೇಳಿದ್ರು? ನಂಗೆ ಕೆಲಸ ಮಾಡ್ತೀನಿ, ಸಿಂಪಲಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತಂದರು. ಉದಾಸಿ ಅವರು, ಬಸವರಾಜ್ ಅವರು, ತುಂಬ ಜನ ಏನು ಹೇಳಿದ್ರು, ನಮಗೆ ಟಿಕೆಟ್ ಬೇಡ, ನಾವು ಸಿಂಪಲ್ಲಾಗಿ ಕಾರ್ಯಕರ್ತರ ಕೆಲಸ ಮಾಡ್ತೀವಿ ಅಂತ ಹೇಳ್ತಕ್ಕಂತಹದ್ದು ನಮ್ಮ ಪಕ್ಷದ ಸಿದ್ಧಾಂತ ಮತ್ತು ಬದ್ಧತೆ. ಮತ್ತು ಪರಿವಾರವಾದಕ್ಕೆ ಏನು ಪರಿವಾರವಾದ ಅಂದರೆ, ವಿಜಯೇಂದ್ರ ಅವರು ಯಡಿಯೂರಪ್ಪನವ್ರ ಮಗ ಅಂತ ಹೇಳಿ ಅದಕ್ಕಿಂತ ಮುಂಚೆ ಈಶ್ವರಪ್ಪ ಅವ್ರು ಏನು ಹೇಳಿದ್ರು ಅದನ್ನು ಹೇಳ್ಬಿಡಿ. ಇಲ್ಲ ಬರ್ತೀನಿ, ಈಶ್ವರಪ್ಪನವ್ರ ವಿಚಾರಕ್ಕೆ ಬರ್ತೀನಿ. ಫಸ್ಟು ವಿಜಯೇಂದ್ರ ಅವ್ರು ಮುಗಿಸ್ಕೊಂಡು ಬರ್ತೀನಿ. ವಿಜಯೇಂದ್ರ ಅವರು ಒಬ್ಬ ಸಣ್ಣ ಕಾರ್ಯಕರ್ತರಾಗಿ ಕೆಲಸ ಮಾಡಿದವರು. ಆವತ್ತು ವಿಜಯೇಂದ್ರ ಅವರು ಎಷ್ಟು ಜನಕ್ಕೆ ಗೊತ್ತಿತ್ತೋ ಗೊತ್ತಿಲ್ಲೋ ಯಡಿಯೂರಪ್ಪ ಅವ್ರ ಮಗ ಅಂತ ಹೇಳಿ. ಅಂದರೆ ಒಂದು ಸಣ್ಣ ಜಿಲ್ಲೆನಲ್ಲಿ ಯುವ ಮೋರ್ಚಾದಲ್ಲಿ ಕೆಲಸ ಮಾಡಿಕೊಂಡು ಪಕ್ಷದಲ್ಲಿ ಒಂದೊಂದು ಹಂತವಾಗಿ ಬೆಳ್ಕೊಂಬಂದರು. ಈಗ ಉದಾಹರಣೆಗೆ ಉದಾಹರಣೆ ಯಾರೋ ಒಬ್ಬ ಡಾಕ್ಟರ್ ಮಗ ಡಾಕ್ಟರ್ ಆಗಬೇಕು ಅಂದರೆ ಅವನು ಓದಬೇಕು, ಮೆಡಿಕಲ್ ಸೀಟ್ ತೊಗೊಬೇಕು. ಒಬ್ಬ ರಾಜಕಾರಣಿಗೆ ಆ ಥರ ಸರ್ಟಿಫಿಕೇಟ್ ಇಲ್ಲ. ಸರ್ಟಿಫಿಕೇಟ್ ಒಂದೇ, ಕಾರ್ಯಕರ್ತರಾಗಿ ನೀವು ಕೆಲಸ ಮಾಡಿದ್ದೀರಾ ಅಂತಕ್ಕಂಥದ್ದು ವಿಜಯೇಂದ್ರ ಅವರಿಗೆ ಸರ್ಟಿಫಿಕೇಶನ್. ಕಾಂತೇಶ್ ಅವರಿಗೆ ಸರ್ಟಿಫಿಕೇಟ್ ಇಲ್ಲ. ಇಲ್ಲ ಕಾಂತೇಶ್ ಅವರು ಕಾರ್ಯಕರ್ತರಾಗಿ ಕೆಲಸ ಮಾಡಲಿಲ್ಲ. ಕಾಂತೇಶ್ ಅವರು ಶಿವಮೊಗ್ಗ, ಹಾವೇರಿ ಎಲ್ಲೂ ಪರಿಚಿತರೇ ಅಲ್ಲ. ಕಾಂತೇಶ್ ಅವರಿಗಿರೋ ಏಕೈಕ ಐಡೆಂಟಿಟಿ ಈಶ್ವರಪ್ಪನವರ ಮಗ. ಅದಕ್ಕೂ ಬಂದೆ ನೋಡಿ. ಯಾರು ಪ್ಯಾರಾಚೂಟ್ ಆಗಿ ಡ್ರಾಪ್ ಆಗ್ತಾರಲ್ಲ, ಅದು ಕಾಂಗ್ರೆಸ್ನ ಕಲ್ಚರ್. ಉದಾಹರಣೆಗೆ ಧರಮ್ ಸಿಂಗ್ ಅವ್ರ ಮಗನಿಗೆ ಟಿಕೆಟ್ ಕೊಡ್ತಾರೆ, ಖರ್ಗೆ ಅವ್ರ ಮಗನಿಗೆ, ಬಂಗಾರಪ್ಪನವ್ರ ಮಗನಿಗೆ, ಗುಂಡೂರಾವ್ ಅವ್ರ ಮಗನಿಗೆ, ಕೃಷ್ಣ ಬೈರೇಗೌಡರ ಮಗನಿಗೆ, ರಾಮಲಿಂಗಾರೆಡ್ಡಿ ಅವ್ರ ಮಗಳಿಗೆ, ಸತೀಶ್ ಜಾರಕಿಹೊಳಿ ಮಗಳಿಗೆ ಟಿಕೆಟ್ ಕೇಳ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗ, ಅಂಜಲಿ ನಿಂಬಾಳ್ಕರ್, ಯಾದವ್ ಬ್ರದರ್ಸಾ, ಗಾಯತ್ರಿ ಸಿದ್ದೇಶ್ವರ ಅವರು ಬಂದೆ, ಅದಕ್ಕೂ ಬರ್ತಾ ಇದೆ, ತೊಂದರೆ ಇಲ್ಲ. ಅಲ್ಲ, ಆಮೇಲೆ ಈಶ್ವರಪ್ಪ ಅವ್ರದ್ದು ನೀವು ನೋಡಿ, ಇದೆಲ್ಲ ಐಜಾಕ್ ಆಗಿರ್ತಕ್ಕಂಥದ್ದು, ಅದು ಪ್ಯಾರಾಚೂಟ್ ಆಗ್ತಕ್ಕಂಥದ್ದು. ನಮ್ಮಲ್ಲಿ ಈಗ ಕಾಂತೇಶ್ವರ್ಗೆ ನಾವೆಲ್ಲೂ ಹೇಳಿಲ್ಲ ಅವ್ರು ಕಾರ್ಯಕರ್ತರಲ್ಲ ಅಂತೇಳಿ. ಕಾರ್ಯಕರ್ತರಾಗಿ ಗುರುತಿಸ್ಕೊಂಡಿದ್ದಾರೆ. ಯಾವುದೋ ಒಂದು ಎಕ್ಸ್ ಫ್ಯಾಕ್ಟ್ರು, ಆಗಲೇ ನೀವು ಹೇಳ್ದಂಗೆ 3 ಫ್ಯಾಕ್ಟ್ರಿಗಳಲ್ಲಿ ಎಕ್ಸ್ ಫ್ಯಾಕ್ಟರ್ ಅಂತಕ್ಕಂಥದ್ದು ಒಂದು ಫ್ಯಾಕ್ಟರು. ಅದರಲ್ಲಿ ಸೋಷಿಯಲ್ ಇಂಜಿನಿಯರಿಂಗ್ ಅಂತಕ್ಕಂಥದ್ದು ಒಂದು ದೊಡ್ಡ ಫ್ಯಾಕ್ಟರು. ಅವ್ರು ಯಾವ ಸೀಟ್ನ ಕೇಳ್ತಾ ಇದ್ರು ಆ ಸೀಟ್ನಲ್ಲಿ ಈಕ್ವೇಷನ್ಸ್ ನೋಡಿದಾಗ ಅಲ್ಲಿ ಸರಿಯಾಗಿ ಕೂತ್ಕೊಂಡೇ ಇರತಕ್ಕಂಥದ್ದು ಇರಬಹುದು, ಅದರಿಂದಾಗಿ ಡಿನೈ ಆಗಿರಬಹುದು ಅಂತಕ್ಕಂಥದ್ದು ಒಂದು ದೊಡ್ಡ ವಿಚಾರ. ಆಮೇಲೆ ಎಲ್ಲರೂ ಇಲ್ಲ, ನಾನು ಗಿವ್ ಮಿ ಜಸ್ಟ್ 10 seconds. ಎಲ್ಲದಕ್ಕಿಂತ ಜಾಸ್ತಿ ನಮ್ಮಲ್ಲಿ ಎಲ್ಲ ಕಾರ್ಯಕರ್ತರಿಗೂ ನಾವು ಹೇಳೋದು ಒಂದೇ, ಪಕ್ಷನ ನಂಬಿದರೆ ಕಮಿಟ್ಮೆಂಟ್, ಹಾರ್ಡ್ ವರ್ಕ್ ಆ್ಯಂಡ್ ಆನೆಸ್ಟಿಯಾಗಿ ಪಕ್ಷಕ್ಕೆ ಕೆಲಸ ಮಾಡಿ ಮುಂದೆ ಎಲ್ಲರಿಗೂ ಭವಿಷ್ಯ ಇದೆ.